ಎಲ್ಲೈತನ ವಿಜಯ್ ಕಾಣಕತ್ತಿಲ್ಲಲ್ಲ. ಬ್ಯಾಗ್ ಆ ಕಡೆ ಇಡ್ತೀನಿ, ಆಮೇಲೆ ಬೇಕಿದ್ರೆ ಏನಂತ ತೆಗಿತೀನಿ. ರಮ್ಯಾ, ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ನನ್ನ ಎಷ್ಟು ದಿನ. ಯಾಕೆ ಸುಳ್ಳು ಹೇಳ್ತೀಯ ಬಿಡು ವಿಜಯ್. ಮಿಸ್ ಮಾಡ್ಕೊಂಡಿದ್ರೆ ಅಲ್ಲಿ ಬರ್ತಿದ್ದಿ, ಅಲ್ಲಿ ಒಂದು ದಿವಸ ಆದ್ರೂ ಬಂದೆ ಏನೋ ನಾನು ಹೇಳ್ದಾಗ ಬಂದು ಹಂಗೆ ಹೋದಿ. ನಾನು ಹೇಳ್ಬೇಕೆ ನಿನಗೆ ಅಲ್ಲಿ ಬಂದು ನೀನೇ ಬರ್ತಿದ್ದೆ ನಾನು ನೋಡೋಂಗಾಗಿದ್ರೆ. ಮಿಸ್ ಮಾಡ್ಕೊಂಡಿದ್ರೆ ನಿನ್ಗೆ ನಾನು ಹೋಗಿದ್ದೆ ಚೆನ್ನಾಗೈತೆ, ಫ್ರೀ ಆಗೈತೆ, ಅದಕ್ಕಾಗಿ ನಿನ್ನ ಕೆಲಸ ನೀನು ಮಾಡ್ಕೊಂತ ಆರಾಮದಿ ನೋಡಷ್ಟೇ. ಸುಮ್ಮನೆ ನಾಟಕ ಮಾಡ್ತೀನಿ ಮಿಸ್ ಮಾಡ್ಕೊಂಡೇನಿ ಹಾಗೆ ಹೀಗೆ ಅಂತ. ಓಹೋ, ಅದಕ್ಕಾಗಿ ನಾ ಬೇಜಾರಾಗಿರೇನು ಅಮ್ಮವ್ರು ಅಲ್ಲಿಗೆ ನೋಡಕ್ಕೆ ಬಂದಿಲ್ಲ ಅಂತಂದು. ನಾನು ಬರ್ಬೇಕು ಅನ್ಕೊಂಡೆ, ಪದೇ ಪದೇ ಬಂದರೆ ಮತ್ತೆ ಅತ್ತೆ ಮಾವ ಏನು ಅನ್ಕೊಂತಾರೆ ಅಂತ ಅದಕ್ಕೆ ಬರಲಿಲ್ಲ. ಇಲ್ಲಾಂದ್ರೆ ನಾನು ಸುಮ್ಮನಿರ್ತಿದ್ನ, ಅವಾಗ ಬಂದು ಹೋಗ್ಬಿಡ್ತಿದ್ದೆ. ನೋಡಿ ಇಷ್ಟು ದಿನ ಆದ್ಮೇಲೆ ಬಂದು ನಕ್ಕಂತ ಚೆನ್ನಾಗಿ ಮಾತಾಡ್ಸಾಬಿಟ್ಟು ಈಗ ಮುಖ ಉದ್ಸ್ಕೊಂಡು ಕುಂತಿ. ಏನು ಬೇಕಾಗಿಲ್ಲ ಬಿಡು ನೀನು ಮಾತಾಡ್ಸೋದೇನು. ಸಿಟ್ಟಿಗಳ ಹೊರಗೆಲ್ಲರ ಸುತ್ತಾಡ್ಕೊಂಡು ಬಂದು ಊಟ ಮಾಡ್ಕೊಂಬರೋಣ, ಏನೋ ತಿನ್ಬರೋಣ ಅಂದ್ರೆ ಸಿಟ್ಟೆಲ್ಲ ಹೋಗತ್ತೆ. ಸರಿ, ನೀನು ಈಗ ಥರ ಬಂದಿಯಲ್ಲ, ಸ್ವಲ್ಪ ಹೊತ್ತು ಮಲಗು, ಸಾಯಂಕಾಲ ಎಲ್ಲಾದರೂ ಹೊರಗೆ ಹೋಗ್ಬರೋಣಂತೆ. ಖುಷಿನಾ? ಎಲ್ಲ ಸುತ್ತಾಡ್ಕೊಂಬಂದು ಲಾಂಗ್ ಡ್ರೈವ್ ಹೋಗಿ ಬರಬೇಕಾದ್ರೆ ಅಲ್ಲಿ ಏನಾದರೂ ಊಟ ಮಾಡ್ಕೊಂಬರೋಣಂತೆ. ಅಯ್ಯೋ, ಹೊರ ಕರ್ಕೊಂಡು ಹೋಗೋಣ ಅನ್ನಕತ್ತಾನ. ನಾನೀಗೇನಾದ್ರೂ ಹಿಂಗೆ ಉದ್ಕೊಂಡು ಬೇಡ ಅಂತಂದ್ರೆ ಮತ್ತೆ ಯಾವಾಗ ಕರ್ಕೊಂಡು ಹೋಗೋನೇನು. ಸುಮ್ಮನೆ ಗಂಡ ಎಲ್ಲಿಗಾದ್ರೂ ಹೊರ ಕರ್ಕೊಂಡು ಹೋಗ್ತೀನಿ ಅಂತಂದಾಗ ಸುಮ್ಮನೆ ಹೋಗ್ಬಿಡ ಚೆನ್ನಾಗಿ. ನಾವೇನಾರ ಬೇಡ ಅನ್ಕೊಂಡ್ರೆ ಅವ್ರಿಗೆ ನಾವು ತಿಳಿದಾಗ ಅವ್ರಿಗೆ ಯಾವಾಗೂ ಕರ್ಕೊಂಡು ಹೋಗಂಗಿಲ್ಲ. ಹೆಂಗೋ ಕರ್ಕೊಂಡು ಹೋಗೋಣ ಅಂತಾನೆ ಹೋಗ್ಬಿಡ ಚೆನ್ನಾಗತ್ತೆ. ಬರಕತ್ತೈತಿ ಹಂಗೆ ಸ್ಮೆಲ್ ಬರಕತ್ತೈತಿ. ಹಿಂಗೆ ನಕ್ಕಂತ ಇರ್ಬೇಕು ನೋಡು. ಏನಾದರೂ ಬೇಜಾರು ಮಾಡೋದು ಮತ್ತು ಹೊರಗೆಲ್ಲ ಕರ್ಕೊಂಡು ಹೋಗ್ತಾನೆ ಅಂದು ಆ ಬೇಜಾರೆಲ್ಲ ಹೋಗ್ಸೋದು, ಮತ್ತು ಅದೇ ರಿಪೀಟ್. ಬರೀ ಹಿಂಗೆ ಮಾಡೋದು ನೋಡಿ ನೀನು. ಮತ್ತೇನು, ಗಂಡ ಅಂತ ಅಂದಮೇಲೆ ಒಂದ್ಸರಿ ಖುಷಿ ಇರ್ತೈತಿ, ಒಂದ್ಸರಿ ಜಗಳ ಕೋಪ ಎಲ್ಲದೂ ಇರ್ತೈತಿ. ಬರೀ ನಗ್ನಗ್ತಾನೆ ಇರ್ಬೇಕಂದ್ರೆ ಹೆಂಗಕ್ಕತ್ತೇಳು. ಸರಿ ಅದೆಲ್ಲ ಬಿಡು. ಇವರು ಲಕ್ಷ್ಮಿ ಅಕ್ಕ ಯಾವಾಗ ಬರ್ತಾರ? ಪಾಪು ಹೆಂಗೆ ಐತಿ, ಹೋಗಿ ನೋಡ್ಕೊಂಡು ಬಂದೆಯಾ ಮತ್ತೆ? ಇಲ್ಲ, ನಾನೇನು ಮತ್ತೆ ಹೋಗಿಲ್ಲ, ಅವಾಗ ಹೋಗಿ ನೋಡಿದ್ದೆ. ಅಣ್ಣ ಏನೋ ಈಗ ಒಂದು 2-3 ದಿನದಿಂದ ಹೋಗಿದ್ದೆ ಅನಿಸ್ತೈತಿ. ಏನೋ ಅಣ್ಣನೂ ನನಗೂ ಬೇಜಾರಾಕತಿ, ಒಬ್ಬನ ಏನು ಮಾಡಬೇಕು ಬಾ ಅಂತಂದೇನೋ ಅಂದಂತೆ. ಅದಕ್ಕೆ ಹಬ್ಬಕ್ಕೆ ಬರ್ತಾನೆ, ಇಲ್ಲ ಹಬ್ಬ ಮುಗಿಸ್ಕೊಂಡು ಕೂಡಲೇ ಬರ್ತಾನೆ ಅಂತಂದೇನೋ ಅಂದ್ರಂತೆ. ನನಗನ್ಸೋ ಮಟ್ಟಿಗೆ ಹಬ್ಬ ಮುಗಿಸ್ಕೊಂಡು ಬರ್ಬೋದು ಅನಿಸ್ತೈತಿ. ಇನ್ನೇನು ಹಬ್ಬ ಬಂದೇ ಬಿಡ್ತಾರೆ, ಇನ್ನೊಂದು 2-3 ದಿನ ಹಬ್ಬ ಮುಗಿಸ್ಕೊಂಡು ಬರ್ಬೋದು, ಇನ್ನೊಂದು ವಾರದೊಳಗೆ. ಹೌದಾ, ಚೆನ್ನಾಗಾಗ್ತದೆ. ನಾನೆಲ್ಲಿನೂ ಯಾವಾಗ ಬರ್ತಾರೋ ಏನೋ ನನಗೆ ಒಬ್ಬಕ್ಕೆ ಬೇಜಾರಾಕತಿ ಅಂದ್ಕೊಂಡಿದ್ದೆ. ಚೆನ್ನಾಗಾಗ್ಬಿಡು ಅವರು ಬಂದರೆ. ಇವರು ನಿಮ್ಮ ದೊಡ್ಡ ಅತ್ತಿಯಮ್ಮ ಅಕ್ಕನ ಕಡೆ ನನಗಂತೂ ಇರೋಕ್ಕಾಗಲ್ಲಪ್ಪ. ಬರೀ ಮಾತಾಡೋದು ಒಂಥರ ಮಾತಾಡ್ತಾರೆ, ನನಗೆಲ್ಲ ಗೊತ್ತಾಗ್ಬಿಟ್ಟತ್ತಲ್ಲ. ಮಾತಾಡ್ಸೋಕ್ಕೂ ಇನ್ನೊಂದು ಅನ್ಸ್ಬಿಡ್ತೈತೆ ನನಗೆ. ನಾನು ಕರೆಕ್ಟಾಗಿ ಮಾತಾಡ್ಸಿದ್ರೆ ಕರೆಕ್ಟಾಗಿ ಮಾತಾಡ್ಬೇಕು, ಅದು ಬಿಟ್ಟು ಅವ್ರಂಗಲ್ಲ. ನಾನೇನು ನಕ್ಕಂತ ಮಾತಾಡ್ಸಿದ್ದೇನೆ, ಏನಾದರೂ ಕೊಂಕು ಮಾತಾಡ್ದಂಗೆ ಮಾತಾಡ್ತಾರಲ್ಲ, ನನಗೆ ಮಾತಾಡ್ಸೋಂಗೆ ಆಗಲ್ಲ. ಆದರೆ ಪಾಪ ಲಕ್ಷ್ಮಿ ಅಕ್ಕ ಹಂಗಲ್ಲ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ವಿಜಯ್, ಇವತ್ತು ಹೋಗೋಲ್ಲ, ನಾನೇ ಒಂದು ಡ್ರೆಸ್ ಕೊಡಿಸ್ತೀಯಾ? ಒಂದಲ್ಲ 2 ಕೊಡಿಸ್ಬೇಕು ನೋಡು. ಯಪ್ಪ, ಅದು ಏನು ಬಟ್ಟೆ ಅಂತೀರಿ, ನಾ ಆ ಡ್ರೆಸ್ ತುಂಬಿದ್ದು ನೋಡು. ಇನ್ನು ಮದುವೆಗೆ ತಗೊಂಡಿದ್ದು 1-2 ಡ್ರೆಸ್ ಇನ್ನೂ ಹಾಕ್ಕೊಂಡೇ ಇಲ್ಲ, ಹಂಗೆ ಇದ್ದವು. ಮತ್ತೆ ಡ್ರೆಸ್ ಬೇಕಂತೆ. ನನಗೆ ಅದೆಲ್ಲ ಗೊತ್ತಿಲ್ಲ, ನೀನು ಕೊಡಿಸ್ಬೇಕಷ್ಟೇ. ಸರಿ ತಗೊಳ, ಕೊಡಿಸ್ತೀನಿ. ಈಗ ಹೋಗಿ ಹಿಂಗೆ ಮಾತಾಡ್ಕೊಂತ ಹೋಗ್ತೀಯ, ಹೋಗಿ ಗಂಡಿಗೆ ಇಷ್ಟ ದಿನ ಸೇವೆ ಮಾಡಿಲ್ಲ ಅಂದು ಹೋಗಿ ಸ್ವಲ್ಪ ಟೀಗೆ ಏನಾದರೂ ಮಾಡ್ಕೊಂಬರೋಣ ಅಂತೀಯ. ಸರಿ ಮಾಡ್ಕೊಂಬರ್ತೇನೆ. ಹಂಗೆ ಅತ್ತೆಯರಿಗೂ ಕೇಳಿ, ಅಕ್ಕ ಇಲ್ಲ ಎಲ್ಲಿಗೂ ಹೊರಗೆ ಹೋಗಿಲ್ಲ ಅನಿಸ್ತೈತಿ, ನನಗೂ ನಿನಗೂ ಅತ್ತೆಗೂ ಮಾವರಿಲ್ಲ ಅನಿಸ್ತದಲ್ಲ, ಮೂವರೆಗೂ ಮಾಡ್ಕೊಂಬರ್ತೀನಿ. ಬೇಕಾದ್ರೆ ಅವ್ರು ಬಂದಮೇಲೆ ಅವ್ರಿಗೆ ಮಾಡಿಕೊಡ್ತೇನೆ. ರೀ, ಹೆಂಗಿದ್ರು ನೀವು ಹೋಗಿಲ್ಲಲ್ಲ ಪಾಪು ನೋಡೋಕೆ, ನಾಳೆ ಹಂಗೆ ಒಂದು ಡ್ರೆಸ್ ತೊಗೊಂಡು ಹೋಗಿ ಬರೋಣ. ಅಕ್ಕ ಬೇಕಿದ್ರೆ ಹಬ್ಬ ಮುಗಿಸ್ಕೊಂಡು ಬರಲಿ, ನಾವು ಹಂಗೆ ಒಂದು ಯಾವುದಾದ್ರು ಡ್ರೆಸ್ ತೊಗೊಂಡು ಏನಾದ್ರು ಸ್ವಲ್ಪ ಆಟ ಆಡೋ ಸಣ್ಣ ಹುಡುಗಿಗೆ ತೊಗೊಂಡು ಹೋಗಿ ನೋಡ್ಕೊಂಬರೋಣ. ಹಾಂ ಸರಿ ತಗ, ನಾಳೆ ಹೋಗಿ ಬರೋಣಂತೆ. ಟೀ ಮಾಡ್ಕೊಂಬರ್ತೇನೆ, ಬರೀ ಅಲ್ಲೇ ಹಾಲಲ್ಲೇ ಕುಡಿಯೋಣಂತೆ. ಸರಿ. ರಮ್ಯಾ, ಐ ಲವ್ ಯು. ಕೂತಿ ಸ್ಮೈಲ್ ಮಾಡಿ ಹಂಗೆ ಹೋಗ್ತಿಯಲ್ಲ, ಅದಕ್ಕೆ ರಿಪ್ಲೈ ಹೇಳೋದು ಗೊತ್ತಾಗಲ್ಲ. ಆಮೇಲೆ ಬರ್ತಾನಲ್ಲ ಅವಾಗ ಹೇಳ್ತೀನಿ. ಯಪ್ಪ, ಅಂತೂ ರಮ್ಯಾ ಬಂದ್ಲು. ನನಗಂತೂ ಒಬ್ಬ ಇದ್ದಿದ್ದು ಎಷ್ಟು ಬೇಜಾರಾಗ್ಬಿಟ್ಟಿತ್ತು. ಏನಿಸ್ತಕ್ಕ ಒಬ್ಬರಿಗೆ ಕುಂದ್ಬಿಟ್ಟಿಲ್ಲ ಹೊರಗೆ. ಏನು ಮಾಡ್ಬೇಕು ಬಿಡ. ಅಕ್ಕಿ ರಮ್ಯಾ ಓದ್ಲಾ, ಇವ್ರು ನಮ್ಮ ಮನೆಯವ್ರಿಲ್ಲ ಏನೋ ಕೆಲಸ ಐತೆ ಅಂದ್ರೆ ಅವ್ರೆಲ್ಲ ಮನೆಯಾಗಿರ್ತಾರೆ, ನನಗೆ ಗೊತ್ತಲ್ಲ. ಸುಮ್ಮನೆ ಒಬ್ಬಕ್ಕೆ ಬೇಜಾರತ್ತೊಳಗೆ. ಅಡುಗೆನೂ ಎಲ್ಲ ಆಗಿತ್ತಲ್ಲ, ಸುಮ್ಮನೆ ಹಂಗೆ ಬಂದು ಕೂತ್ಕೊಂಡೆ ನೋಡಿ. ಹೌದೇನು ರಮ್ಯಾ ಓದ್ಲಾ? ಹಬ್ಬ ಮುಗಿಸ್ಕೊಂಡು ಹೋಗನ್ಬೇಕಿಲ್ಲ? ಅದು ಹೆಂಗಕತ್ಲೆ, ಮೊದಲೇ ಪಂಚಮಿ ಹಬ್ಬ ಗಂಡು ಮನೆಗೆ ಮಾಡ್ತಾರಲ್ಲ, ಅದು ನಾನು ಹಂಗೆ ಅನ್ಕೊಂಡೆ. ಮತ್ತೆ ಅಲ್ಲೇ ಮಾಡ್ತಾರಲ್ಲ, ಹೋಗ್ಬಿಡು 15 ದಿನ ಹೆಂಗಿದ್ರು ಇಲ್ಲೇ ಇಲ್ಲಲ್ಲ ಅಂತ ಸುಮ್ಮನೆ ಅದೇ. ಬೇಕಾ ಮುಂದೆ ಆದ್ರೆ ಮುಂದಿನ ವರ್ಷ ಯಾವಾಗ ಬೇಕಾದ್ರೆ ಇಲ್ಲೇ ಬಾ ಅಂದ್ರೆ ಆಯ್ತು. ಈಗ ಅಲ್ಲೇ ಮಾಡ್ಬೇಕಲ್ಲ, ಅದಕ್ಕಾಗಿನ ಮತ್ತು ಅವ್ರ ಹತ್ತಿನ ಫೋನ್ ಮಾಡಿದ್ರಂತೆ. ಅದಕ್ಕೆ ಇವತ್ತು ಬೆಳಗ್ಗೆ ಓದ್ಲೋಡಿನು. ಓ ಹೌದಲ್ಲ, ನಾನು ಮರ್ತು ಹೋಗ್ಬಿಟ್ಟಿದ್ದೆ ನೋಡಿ. ನಿಂದು ಏನು ಕೆಲಸ ಎಲ್ಲ ಆಗಿತ್ತೇನು? ಹೂನ ಸೀತಕ್ಕ, ಕೆಲಸ ಎಲ್ಲ ಆಯ್ತು. ಇವಾಗ ಬೆಳೆಯೋದು ಎಲ್ಲ ಮುಗಿತವ. ಅಮಾಸಿ ನಾನು ಮಾಡಿದ್ರತ್ ಸುಮ್ಮನೆ ಬಿಟ್ಕೊಂತ ಬಂದುಬಿಟ್ಟೆ 15 ದಿನದಿಂದ. ಆಮೇಲೆ ಇನ್ನೇನು ಬೆಳಿಬೇಕು ಅನ್ನೋದ್ರಾಗ ಬರೀ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು, ಆ ಫಂಕ್ಷನ್ ಐತಿ ಇಲ್ಲಿಗೆ ಹೋಗ್ಬೇಕು, ಅವ್ರಿಗೆ ಆರಾಮಿಲ್ಲ ಅಂತ ಬರೀ ನೋಡ್ಕೊಂಡು ಬರೋದು, ಅದೇ ಅಡ್ಡಾಡೋದು ಆಯ್ತು. ಇನ್ನೊಂದು 2-3 ದಿನ ಅಮಾವಾಸ್ಯೆ 2-3 ದಿನ ಇದ್ದಾಗ ಮನೆಯೆಲ್ಲ ಸ್ವಚ್ಛ ಮಾಡಿ ಹಾಸಿಗೆಲ್ಲ ಹೋಗ್ದಾಕಿ ನೋಡಿ. ಇನ್ನು ಅಮಾವಾಸ್ಯೆ ಅಂದ್ರೆ ಮಂಗಳವಾರ ರಾತ್ರಿನ ಬಂದಂಗೆ ಆತಲ್ಲ, ಮಂಗಳವಾರ ಬೆಳಗ್ಗೆನೇ ಎಲ್ಲ ಹಾಸಿಗೆಲ್ಲ ಹೋಗ್ದಾಕಿದ್ದು ನಾನು. ಬಿಸಿಲು ಹೆಂಗೆ ಚೆನ್ನಾಗಿತ್ತು, ಎಲ್ಲ ಒಣಗಿಬಿಟ್ಟು. ಮತ್ತು ಈಗ ಇಟ್ಕೊಂಡತ್ರ ಮಳೆ ಇಳ್ಕೊಂಡಿದ್ರೆ ಬರೀ ಒಳಗೆ ಹಾಕೋದು ಹೊರಗೆ ಹಾಕೋದು ತೆಗೆದಾಕೋದು ಹಾಕತ್ತು. ಹೌದೇನು?
ನಾನಿಲ್ಲವ ನಮ್ಮ ಮಗಳು ಇದ್ಲಲ್ಲ ಮತ್ತು ಒಕ್ಕೊಂಡು ಅನ್ನಕತ್ತಿದ್ಲಲ್ಲ ಹಂಗೆ ನಾವು ಅರ್ಜೆಂಟಿಗೆ ಮಾಡಿದ್ರೆ ಮತ್ತೆ ಸುಮ್ಮನೆ ತಕ್ಕಂದು ಆರಾಮಾಗಿ ಒಂದು ವಾರ ಮುಂಚೆ ಮಾಡ್ಕೊಂತ ಬಂದೆ. ಒಂದಿನ ಹಾಲು ಒಂದಿನ ಅಡುಗೆ ಮನೆ ಎಂದು ಸುಮ್ಮನೆ ಒಂದಟ್ಟಿಗೆ ಮಾಡೋಕೆ ಹೋದ್ರೆ ವಜ್ಜೆ ಆಗಿಬಿಡ್ತೈತೆ. ಆರಾಮಾಗಿ ಮಾಡ್ಕೊಂಡ್ರೆ ಆತಂದು ಒಂದಿನ ಅಡುಗೆ ಮನೆ ಡಬ್ಬಿ ಎಲ್ಲ ತೆಗೆದು ಇದು ಮಾಡ್ಕೊಂತ ಒಂದಿನ ಅಲ್ಲಿ ಪಡ್ಸಲ್ಲಿ ಐತಲ್ಲ ಅಲ್ಲಿ ಒಂದಿನ ಹಿತ್ಲ ಆಮೇಲೆ ಅವೆಲ್ಲ ಒಂದೊಂದಿನ ಮಾಡ್ಕೊಂತ ಬಂದ್ವಲ್ಲ ಮುಗೀತು ನಮ್ದೇನು ಅಂದ್ರೆ ಮದುವೆಗೆಲ್ಲ ಕ್ಲೀನ್ ಮಾಡಿಸಿದ್ವಲ್ಲ ಹೊಸ್ದಾಗಿ ಪೇಂಟ್ ಹೊಡಿಸಿದ್ವಲ್ಲ ಅಷ್ಟೇನು ಇದಾಗಿದ್ದಿಲ್ಲ. ಮತ್ತು ಇಕ್ಕಿನೇ ಇದ್ಲಲ್ಲ ಹೆಂಗೆ ಇಬ್ಬರು ಸೇರ್ಕೊಂಡು ಬೇಗೆಲ್ಲ ಮುಗಿಸ್ಕೊಂಬಿಟ್ವಿ. ಚಲೋ ಬಿಡವ ಇಬ್ಬರದ್ದು ನಮ್ಮ ಮನೆ ನೋಡೋದು ನನ್ನ ಮಗ ಐತಿ ಮೇಲೆ ಹತ್ತಿ ಅನ್ನೋದು ಕೊಡುವ ಅಂದ್ರೆ ಬರೀ ಆ ಮೂಲಿ ಕೊಡಿದ್ರೆ ಈ ಮೂಲಿ ಕೊಡೋಲ್ಲ ಈ ಮೂಲಿ ಕೊಡಿದ್ರೆ ಆ ಮೂಲಿ ಕೊಡೋಲ್ಲ. ಹಚ್ಚಿದ್ದು ನಾನು ಮೇಲೆ ನನಗೆಲ್ಲ ತಕ್ಕ ಸರಿ ಆಕತ್ತೀವ ಇದು ಒಂಥರ ಶೆಲ್ಪ್ ನಂಗೆ ಬರ್ತೈತಲ್ಲ ಅಲ್ಲೇ ಮೇಲೆ ಹಚ್ಚಿದ್ದೆ ಆ ಚೀಲಗಳೆಲ್ಲ ತಕ್ಕೊಟ್ಟು ದೂರು ಕೊಡು ಅಂತಂದು ಹತ್ತಿದ್ದ. ಸಣ್ಣ ಹುಡುಗರು ಇದ್ರೆ ಹಂಗೆ ಮೇಲೆ ಹಚ್ಬೋದು. ಈಕೆ ನಮ್ಮ ಮಗಳು ಮತ್ತು ಸಣ್ಣಕ್ಕಿದ್ದಾಗೆಲ್ಲ ನಾನು ಮೇಲೆ ಹಚ್ತಿದ್ದೆ. ಅಲ್ಲಿ ಒಂದು ಚೇರ್ ಹಾಕಿ ಆ ಗಾಡೇಜ್ ಐತಲ್ಲ ಗಾಡೇಜ್ ಮೇಲೆ ಹತ್ತಿ ಮೇಲೆ ಹತ್ತೆಲ್ಲ ಸ್ವಚ್ಛ ಮಾಡಿಬಿಡ್ತಿದ್ಲು. ಈಗೆಲ್ಲವ ದೊಡ್ಡವರಕ್ಕಿಂತ ಬಂದಾಗ ನಮಗೂ ಸರಿಯಾಗಲ್ಲ. ನಿಮ್ಮ ಅಣ್ಣವ್ರಿಗೆ ಹೇಳಿದ್ದೆ ಅವರು ಸ್ವಲ್ಪ ಹಂಗೆ ಸ್ವಲ್ಪ ಇದು ಅದು ಪೇಂಟ್ ಗಿಂಟ್ ಹೊಡ್ಯಾಕೆ ಒಂಥರ ಅಷ್ಟು ಇರಲ್ಲ ಎತ್ತರಂದು ಆ ಟೇಬಲ್ ಮ್ಯಾಗ ತೆಲ್ಲ ದುಳ ಹೊಡಕ್ಕೆ ಕೊಟ್ಟರು ಮೇಲೆಲ್ಲ ಕೆಳಗಿಂದೆಲ್ಲ ನಾವು ಮಾಡ್ಕೊಂಡ್ವಿ ನೋಡಿ. ನಿಮ್ಮ ಮತ್ತೆ ಏನು ಹಬ್ಬ ಮುಗಿಸ್ಕೊಂಡ ಬರ್ತಾಳೇನ ಮಗಳ ಮನೆಗೆ ಹೋಗಳಲ್ಲ. ಅಯ್ಯೋ ಇಲ್ಲೇ ಬೆಳಗ್ಗೆ ಫೋನ್ ಮಾಡಿದ್ಲು ಬರ್ತಾನಂದು ಹೇಳ ಬಸ್ ಸ್ಟ್ಯಾಂಡಿಗೆ ನನ್ನ ಮಗನ ಕಳಿಸು ಅವ್ನು ಫೋನ್ ಹಚ್ಚಿದೆ ಯಾಕೆ ಫೋನ್ ಹೋಗತ್ತೆಲ್ಲ ಸ್ವಿಚ್ ಆಫ್ ಆಗೈತಿ ಎಲ್ಲಿ ಬಡ್ಕೊಂಡಿರ್ತಾನೆ ಏನಂತ ಬೈಕಂತ ನನ್ನ ಫೋನಿಗೆ ಹಚ್ಚಿದ್ಲ ಮಗನ ಕಳಿಸು ಬರ್ತಾನೆ ಈಗ ಒಂದು 2-3 ಗಂಟೆಗೆ ಬರ್ತಾನಂತ ಹೇಳ ಅದಕ್ಕೇನು ರೊಟ್ಟಿ ಗಿಟ್ಟಿ ಎಲ್ಲ ಮಾಡಿಟ್ಟು ಬಂದ ನೋಡು. ಹೌದೇನು ನಾನಿಲ್ಲ ಮತ್ತು ಭಾಳ ದಿನ ಅಲ್ಲೇ ಇದ್ರಲ್ಲ ಹಬ್ಬ ಮುಗಿಸ್ಕೊಂಡು ಬರ್ತಾನೆ ನಾನು ಅನ್ಕೊಂಡೆ. ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಚೆನ್ನಾಗಾತು. ನಾನು ಹಂಗೆ ಸ್ವಲ್ಪ ಕೈ ಬಿಡೋಣ ಅನ್ಕೊಂಡೆ ಮತ್ತೇನಿಲ್ಲ ಏನಿಲ್ಲ ಹಬ್ಬ ಮುಗಿಸ್ಕೊಂಡು ಬರ್ತಾರೆ ಅನ್ಕೊಂಡು ಮತ್ತೆ ಯಾಕೆ ಬೇಕು ಬಿಡು ಅಂತಂದೇಳಿ ಎಲ್ಲ ಕ್ಲೀನಾಗಿ ಸ್ವಚ್ಛ ಮಾಡಿ ಚೆನ್ನಾಗಾತು. ನೋಡು ನಾನು ಸ್ವಚ್ಛ ಮಾಡಲ್ ಬಿಡು ನಮ್ಮ ಮತ್ತೆ ಬರಲ್ಲ ಅಂದ್ಬಿಟ್ಟಿದ್ರೆ ಏನಿಲ್ಲ ಇಲ್ಲಿ ಬಂದು ನನ್ನ ಗ್ರಹಚಾರ ಬಿಡಿಸೋದಿಲ್ಲ ನಮ್ಮ ಮತ್ತೆ. ಇದು ಹೆಸರು ಕಾಳು ಕುದಿಯಕ್ಕೆ ಹಾಕಿ ಸಾಂಬಾರು ಮಾಡಿ ನೋಡಿ ಇಸ್ಕೋಬೇಕಾದ್ರೆ ಒಬ್ಬಕ್ಕಿಗೆ ಏನು ಮಾಡ್ಕೊಂತಿ ರಮೇನ ಇಲ್ಲ ಅಂತ ಏನಂತೆ ಅಣ್ಣವ್ರು ಮತ್ತೆ ಸಾಯಂಕಾಲ ಬರ್ತಾರೇನ ಒಬ್ಬಕ್ಕಿಗೆ ಏನು ಮಾಡೋಕ್ಕಿ ಹೆಸರು ಕಾಳು ಸಾಂಬಾರು ಮಾಡಿ ನೋಡಿ ಇಸ್ಕೊಬಾ. ಅಯ್ಯೋ ಇರ್ಲಿ ಬಿಡ ಬೇಡ ನಾನು ಮತ್ತೆ ಇದು ಮಾಡಿದ್ದೆ ಬೆಳಗ್ಗೆ ಹಾಕಿ ಒಕ್ಕನಂದ್ಲಲ್ಲ ಬುತ್ತಿಗಿತ್ತು ಅದನ್ನೆಲ್ಲ ಸ್ವಲ್ಪ ಮಾಡಿದ್ದೆ ಎಲ್ಲ ಐತೆ ಅಡಿಗೆ ಏನು ಮಾಡೋದಿಲ್ಲ ಅದಕ್ಕೆ ನಾನು ಸುಮ್ಮನೆ ಬಂದು ಕುತ್ಕೊಂಡಿದ್ದೆ ನೋಡಿ ಹೊರಗೆ. ಹೌದೇನು ನಾನು ಮತ್ತೆ ಏನಾರ ಮಾಡ್ಕೊಂತ ಏನಂತ ಅದಕ್ಕೆ ಕೇಳಿದೆ. ನೋಡಿ ಬೇಕಾದ್ರೆ ಇಸ್ಕಿಲ್ಲ ಸಾಯಂಕಾಲ ಇಸ್ಕೊಂತ ಬೇಕಾ ರಾತ್ರಿ ಬರ್ತಾರಲ್ಲ ಅಣ್ಣರು ನೀನು ಊಟ ಮಾಡೋಂತ ಬೇಕಾ ಒಂದಿಟ್ಟು ಬಿಸಿಯನ್ನ ಮಾಡ್ಕೊಂಡು ಕೇಳ್ತಂತಾಗ ಬೇಕಿದ್ರೆ. ಅಕ್ಕಿ ಏನ ಲಕ್ಷ್ಮೀನೇನ ಬರ್ತಾನೇನೋ ಅನ್ನಕ್ತಿದ್ಲಂತ ಫೋನ್ ಮಾಡಿದ್ಲು ನನ್ನ ಮಗಳು ಈಗ ವಿಜಯನ ಅಂದಂತೆ ಅಂದರೆ ಆಕಿ ಗಂಡ ಲಕ್ಷ್ಮೀ ಗಂಡ ಅವನ ಸರ್ ಏನಾಯ್ತಪ್ಪ ಸಿದ್ಧಾರ್ಥ ಏನಾಯ್ತಲ್ಲ ಹೋಗಿತ್ತಂತ ಅವನೇನ ತವ್ರ ಮನೆಗೆ ಅವರು ಅತ್ತಿ ಮನೆಗೆ ಹೋಗಿದ್ದಂತೆ ಏನೋ ಹಬ್ಬ ಮುಗಿಸ್ಕೊಂಡಿಲ್ಲ ಹಬ್ಬ ಅನ್ನತ್ತಿಗೆ ಏನೋ ಬರ್ತಾನೆ ಅಂದ್ರಂತೆ ಇನ್ನೊಂದು ದಾರದೊಳಗೆ ಬರ್ಬೋದು ಅಂತಂದು ಅನ್ಲಿಕ್ಕೆ ರಮ್ಯ. ನಾನು ಮನಸ್ಸಿನಾಗ ಅನ್ಕೊಂಡೆ ಚೆನ್ನಾಗಿ ಆಗ್ಬಿಡತ್ತಾಗ ಒಬ್ಬಕ್ಕೆ ನಮಗೂ ಏನೇನು ಅನಿಸುತ್ತೆ ಅದು ಗೊತ್ತಲ್ಲ ಅವ್ರ ದೊಡ್ಡ ಅಕ್ಕ ಏನು ಅಂತ ಏನು ಇಕ್ಕಿ ಜೊತೆಗೆ ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗಲ್ಲ. ಈ ಲಕ್ಷ್ಮಿ ಪಾಪ ಹಂಗಿಲ್ಲ ಎಲ್ಲ ಹೊಂದಾಣಿಕೆಯಿಂದ ಚೆನ್ನಾಗಿ ಮಾತಾಡ್ಸ್ಕೊಂಡು ಇಬ್ಬರು ಆರಾಮ ಕೆಲಸ ಮಾಡ್ಕೊಂಡು ಹೋಗ್ತಾರ. ಅವಳಿಗಿದೆ ಸ್ವಲ್ಪ ಏನು ಅನ್ಸಂಗಿಲ್ಲ ಹೆಂಗೆ ಚೆನ್ನಾಗಿ ಬಿಡಕ್ಕೆ ಹೋಗಿ ಒಂದು ವಾರಕ್ಕೆ ಬರ್ತಾಳೆ ಅಂದ್ಕೊಂಡು ನಾನು ಸುಮ್ಮನೆ ಅದೇ. ಹೌದೇನು ಚೆನ್ನಾಗಿ ಬಿಡು. ಗೌರಕ್ಕೆ ಇತ್ತೀಚೆಗೆ ಈ ಕಡೆ ಬರೋಕತ್ತಿಲ್ಲ ಭಾರಿ ಬಿಸಿ ಆಗಿಬಿಟ್ಟ ಬಿಡ. ಏನು ನಿನ್ನ ಸಿಕ್ಕಿದ್ಲ ನಾನು ಇದಕ್ಕೆ ಹಿಟ್ಟಿನ ಗಿರಣಿಗೆ ಹಿಟ್ಟು ಬಿಸ್ಕೊಂಬರಕ್ಕೆ ಹೋಗಿದ್ನಲ್ಲ ಅಲ್ಲಿ ಬಂದಿದ್ಲು ಏನೋ ಮಗಳೂರಿಗೆ ಏನೋ ಒಕ್ಕನಿ ಬೆಂಗ್ಳೂರಿಗೆ ಹೋಗೋಣ ಅನ್ನಕತ್ತಿದ್ಲಪ್ಪ ಏನೋ ಫೋನ್ ಮಾಡಿದ್ಲಂತೆ ಬಂದೇ ಇರಲ್ಲ ಬರ್ರಿ ಒಂದು 4 ದಿನ ಉಳ್ಕೊಂಡು ಹೋಗಂತ್ರಿ ಅನ್ಲಂತೆ. ಅದಕ್ಕೆ ಮತ್ತೆ ಅಲ್ಲಿ ಜೋಳದ ಹಿಟ್ಟು ಸ್ವಲ್ಪ ರಾಗಿ ಹಿಟ್ಟು ಅದೆಲ್ಲ ಸ್ವಲ್ಪ ಹಿಟ್ಟು ಬಿಸ್ಕೊಂಡು ಹೋಗೋಕೆ ತಗೊಂಡು ಹೋದ್ರತ ಅನ್ನಕತ್ತಿದ್ಲು. ಬರ್ತಾಳೆ ನೋಡಿ ಇವತ್ತು ಏನು ಹೇಳಿದಂಗೆ ಹೋಗಲ್ಲಕ್ಕೆ ಹಂಗೆ ಅರ್ಜೆಂಟ್ ಇದ್ರಷ್ಟ ಹಂಗೆ ಹೋಗಿರ್ತಾಳೆ ಬರ್ಬೋದೇ ನೋಡು ನಾಳೆ ಇಲ್ಲ ನಾಡಿದ್ದೇನೆ ಹೋಗ್ಬೇಕು ಅನ್ನಕತ್ತಿದ್ಲು. ಹೌದೇನು ಬೆಂಗ್ಳೂರಿಗೆ ಹೊಂಟಾಳೇನು ಚಲೋ ಬಿಡ ಹೋಗಿ ಬರಲಿ ಎಲ್ಲಿಗೆ ಹೋಗ್ಕ ಬರೀ ಇದ ಮನೆ ತಪ್ಪತ್ತಿಗೆ ಆಕಳದ್ದು ಎಮ್ಮಿದ್ದು ಬರೀ ಇದ ಮಾಡೋದಕ್ಕತ್ತ ಹೋಗಿ ಬರ್ಲಿ ಬಿಡು 4 ದಿನ ಮಗಳ ಮನೆಗೆ. ಮತ್ತು ಆಕಳು ಎಮ್ಮೆ ಅದಾವು ಏನು ಮಾಡ್ತಾಳೆ ನಂಗದು ಮತ್ತು ಇಬ್ಬರು ಹೋದ್ರೆ ಅವನ್ನೇ ಯಾರು ನೋಡ್ಕೊಂತಾರೆ. ಇಲ್ಲಿಲ್ಲ ಅಣ್ಣರೇನೋ ಹೋಗ್ತಾರಂತೆ ಹೋಗಿ ಇವಕ್ಕಿನ್ನ ಬಿಟ್ಟು ಹಂಗೆ ವಾಪಸ್ ಬರ್ತಾರಂತೆ ಈಗ 4 ದಿನ ಇದ್ದು ಬರ್ತಾಳಂತೆ. ಆಮೇಲೆ ಬೇಕಿದ್ರೆ ಬಸ್ ಹಚ್ಚಿದ್ರೆ ನಾನು ಬರ್ತಾನಂತೆ ಈಗ ಹಂಗೆ ಬಿಡಕ್ಕೆ ಬರ್ತಾರೆ ಇವರು ಮತ್ತು ಇಲ್ಲಿ ಅವರಿಲ್ಲ ಅಂದ್ರೆ ಹೆಂಗೆ ಆಗಲ್ಲ ಅಂತಂದು ಅನ್ನಕತ್ತಿಲ್ಲ ಹಂಗೆ ವಾಪಸ್ ಬಿಟ್ಟು ಬಂದುಬಿಡ್ತಾರಂತೆ. ಸರಿ ತಗೊಳವ ನನ್ನ ಗಂಡಿಗೆ ಫೋನ್ ಯಾಕೆ ಹೋಗೋಕತ್ತಿಲ್ಲ ನಾನು ಮನೆ ಹತ್ರನೂ ಬರಲಿಲ್ಲಲ್ಲ ಅದಕ್ಕೆ ಹಿಂಗೆ ಅಡ್ಡಾಡ್ಕೊಂತ ಹೋದ್ರೆ ಹೊಲ ಕಡೆ ಹೋಗಿ ಬಂದ್ರೆ ಆತಂದು ಹೋಗಕತ್ತಿದ್ದೆ ಇಲ್ಲೇ ಕುಂತಿಲ್ಲ ಏನು ಪಾರ್ಬಿಡ್ತೀನಿ ಹೋಗಿ ಅಂತಂದಿಲ್ಲ ಅಂದ್ರೆ ಮತ್ತೆ ನಮ್ಮ ಮತ್ತೆ ಬಂದು ಕಾವು ಅಂತ ಮತ್ತೆ ನಾನು ಹೇಳಿದ್ದೆ ನನ್ನ ಮಗಗೆ ಬರೋಕ್ಕೆ ಹೇಳಿದ್ದೆ ಕಳ್ಸಕ್ಕೆ ಹೇಳಿದ್ದೆ ಕಳಿಸಿಲ್ಲ ನೀನು ಹಂಗೆ ಹಿಂಗೆ ಅಂತಾಳೆ ಹೊಲ ಕಡೆ ಹೋಗಿ ಸ್ವಲ್ಪ ಹೇಳ್ಯಾರ ಬರ್ತಂತೇಳಿ. ಸರಿ ಹೇಳು. ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಕಮೆಂಟ್ಗಳು ಓದ್ತಾ ಇದ್ದೀನಿ ನನಗಂತೂ ಭಾಳ ಖುಷಿ ಆಯಿತು. ನೀವು ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಬಾಯ್ ಫ್ರೆಂಡ್ಸ್.